कर्नाटक हुकूमत ने रियासत में मामूल से बहुत कम बारिश होने के बायस मुमकिना खुश्क-साली यानी क़हत से निपटने की तैयारियां शुरू कर दी हैं। वज़ीर आला डी.के. शिव कुमार ने डिप्टी कमिश्नर्स और जिला पंचायत के चीफ एग्जीक्यूटिव अफसरात के साथ जायजा इजलास में हुक्काम को मुकम्मल तैयारी रखने की हिदायत देते हुए खबरदार किया कि खुश्क साली से निपटने में किसी भी किस्म की गफलत हरगिज बर्दाश्त नहीं की जाएगी। डी.के. शिव कुमार ने कहा कि रियासत के 178 तालुके में बारिश की किल्लत है। सिर्फ 32% इलाकों में ही बुआई मुकम्मल हो सकी है। उन्होंने बताया कि 5 या 6 अजला के अलावा तकरीबन पूरी रियासत में मामूल से कम बारिश रिकॉर्ड की गई है। आबी ज़खायर में पानी की सतह डेड स्टोरेज के करीब पहुंच रही है, जिसके बायस पीने के पानी की फराहमी हुकूमत की अव्वलीन तरजीह बन गई है। वज़ीर आला ने हुक्काम को सख्त तंबीह करते हुए कहा कि इंतज़ामी गफलत की वजह से किसी भी किसान को नुकसान नहीं पहुंचना चाहिए। उन्होंने ये भी खबरदार किया कि इमदादी कामों में झूठे दावों या कागज़ों में फर्जी बोरवेल दिखाने वाले अफसरान के खिलाफ सख्त कार्रवाई की जाएगी। नायब वज़ीर आला और वज़ीर रेवेन्यू जी परमेश्वरा ने सूरत हाल की खराबी की वजह एल नीनो करार दिया। उनका कहना था कि कर्नाटक में मजमूई तौर पर 68% बारिश की कमी रिकॉर्ड की गई है। 88 तालुकों में ज़ेरे ज़मीन पानी की सतह तकरीबन 4 मीटर नीचे जा चुकी है। टैंकरों से पानी हासिल करने वाले देहात की तादाद मुसलसल बढ़ रही है। हुकूमत ने तमाम ज़िला इंतज़ामिया को हिदायत दी है कि वो अलर्ट रहें और मुमकिना खुश्क साली के असरात कम करने के लिए बरवक्त इक़दाम यकीनी बनाएं। ನಾನು ವಿಧಾನಸೌಧದಲ್ಲಿ ಇದೇ ಹಾಲ್ನಲ್ಲಿ ಬರದ ಪರಿಸ್ಥಿತಿ ಬಗ್ಗೆ ನಮ್ಮ ಡಿಸಿ ಸಿಇಒಗಳು ಮತ್ತು ಅಗ್ರಿಕಲ್ಚರ್ ಇಲಾಖೆ, ಹಾರ್ಟಿಕಲ್ಚರು, ಅನಿಮಲ್ ಹಸ್ಬೆಂಡ್ರಿ ಮತ್ತು ನಮ್ಮೆಲ್ಲ ಚೀಫ್ ಸೆಕ್ರೆಟರಿ ಎಲ್ಲ ಸೀನಿಯರ್ ಅಧಿಕಾರಿಗಳೆಲ್ಲ ಸೇರಿ ನಾವು ಚರ್ಚೆ ಮಾಡಿದ್ದೇವೆ. ಈಗಲೇ 60% ಅಷ್ಟು ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಸೊ ಈಗ ನಾವು ಅದರಲ್ಲಿ 158 ತಾಲೂಕು ಬಹಳ ಸಾಧಾರಣ ಮಳೆ ಇದೆ. ಸೊ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ಸೊ ರಾಜ್ಯದಲ್ಲಿ ಕೂಡ ಜಲಾಶಯಗಳು ಬರೀ ಒಟ್ಟು 40% ಮಾತ್ರ ಹೋದ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ನೀರಿದೆ. ಬರೀ ಕುಡಿಯೋಕೆ ಮಾತ್ರ ನೀರು ಇದ್ದಂಗೆ ಕಾಣ್ತಾ ಇದೆ. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ. ಎಲ್ಲರೂ ಕೂಡ ನಾನು ಆಗಲೇ ಮನವಿ ಮಾಡಿದ್ದೇನೆ, ಎಲ್ಲ ಆಫೀಸರ್ಸ್ ಹೇಳಿದ್ದೇನೆ, ನಿಮ್ಮ ಮೀಟಿಂಗ್ಗಳನ್ನು ಕಮಿಟಿ ಏನಿದೆ ನೀರು ಬಂದ ಮೇಲೆನೆ ಮೀಟಿಂಗ್ ಮಾಡಬೇಕು. ನೀರನ್ನ ಏನು ವಿಚಾರ ಇದೆ ಅನ್ನೋದನ್ನ ಆಗಾಗ ರೈತರಿಗೆ ಮಾರ್ಗದರ್ಶನ ಕೊಡಬೇಕು. ಸುಮ್ಮನೆ ಬೆಳೆ ಹಾಕ್ಬಿಟ್ಟು ನೀರು ಬಿಡಿ ಅಂತ ಹೇಳಿ ಗಲಾಟೆ ಮಾಡಿದ್ರೆ ಅದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದ್ದೇನೆ. ಸೊ ಅದೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಮಂಡ್ಯದಲ್ಲೂ ಕೂಡ ಏನು ನಾವು ನೀರು ಬಿಟ್ಟಿದ್ದೇವೆ ಅದು ಕುಡಿಯೋ ನೀರಿಗೆ ಅಂತ ಸ್ವಲ್ಪ ಬಿಟ್ಟಿದ್ದೇವೆ ಅಷ್ಟೇ. ಅಲ್ಲೂ ಕೂಡ ಯಾರು ಬೆಳೆಗಳನ್ನು ಹಾಕೊಳ್ಬಾರದು ಅನ್ನೋದು ನನ್ನ ಮನವಿಯನ್ನ ಮಾಡ್ತಾ ಇದ್ದೇನೆ. ಜಲವಿದ್ಯುತ್ಗೆ ಬರೀ 23% ಇದೆ. ಕಾವೇರಿ ಕಣಿವೆಯಲ್ಲೂ ಅರ್ಧ ಸ್ವಲ್ಪ ಎಲ್ಲ ಸೇರಿ ಒಟ್ಟೆ. ಕೃಷ್ಣಾಲಿ 48 ಇದೆ. ಒಟ್ಟು 40% ಮಾತ್ರ ಆವರೇಜ್ ಇದೆ. ಎಲ್ಲ ತಾಲೂಕುಗಳಲ್ಲಿ ಅಂತರ್ಜಲದ ಬಗ್ಗೆ ನಾನು ಪರಿಶೀಲನೆ ಮಾಡಿದ್ದೇನೆ. ಕೆರೆಗಳು ಕೂಡ ನೀರಿನ ಮಟ್ಟ ಬಹಳ ಕಡಿಮೆ ಆಗಿದೆ. ಒಟ್ಟು 3817 ಸಣ್ಣ ನೀರಾವರಿ ಕೆರೆಗಳಿಗೆ, ಅದರಲ್ಲಿ ಒಟ್ಟು 3235 50%ಗಿಂತ ಕಡಿಮೆ ಇದೆ. ಒಟ್ಟು
32,504 ಜಿಲ್ಲಾ ಪಂಚಾಯತಿ ಕೆರೆಗಳಲ್ಲಿ 27,450 ಕೆರೆಗಳು 50% ಕಡಿಮೆ ಇದೆ. ಆದರೂ ಕೂಡ ಏನು ಈ ಬರಗಾಲದಲ್ಲಿ ನಾನು ಬೆಳಗಾಮಲ್ಲಿ ಮೀಟಿಂಗ್ ಮಾಡಿ ಈಗಾಗಲೇ 1 ಲಕ್ಷ ರೂಪಾಯಿ 1 ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕುಡಿಯುವ ನೀರಿಗೆ ಬಳಸಬೇಕು, ಬೇರೆ ಯಾವುದಕ್ಕೂ ಬಳಸಬಾರದು ಅಂತ ಹೇಳಿ ಅವರಿಗೆ ನಿರ್ದಿಷ್ಟವಾದಂತಹ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಈಗಾಗಲೇ ಸುಮಾರು 329 ಕೋಟಿ ರೂಪಾಯಿ ಅಷ್ಟು ದುಡ್ಡು ಅವರೆಲ್ಲರೂ ಸೇರಿ ಅವರ ಅಕೌಂಟ್ ಅಲ್ಲಿ ಈಗಾಗಲೇ ಸ್ಟಾಕ್ ಇದೆ. ಸೊ ಅದಕ್ಕೇನು ಸಮಸ್ಯೆ ಇಲ್ಲ. ದುಡ್ಡಿನ ಕೊರತೆ ಯಾವ ಕಾರಣಕ್ಕೂ ತೊಂದರೆ ಇರಬಾರ್ದು ಅಂತ ಹೇಳಿ ಅವ್ರ ಹತ್ರ ಎಕ್ಸ್ಟ್ರಾನೇ ದುಡ್ಡಿದೆ. ಈಗ ಅದರಲ್ಲಿ 1 ಕೋಟಿ ರೂಪಾಯಿ ನೀವು ಉಪಯೋಗಿಸ್ಕೊಳ್ಳಿ ಪ್ರತಿ ಕ್ಷೇತ್ರದಲ್ಲಿ ಅಂತ ಹೇಳಿ MLAಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿಕೊಂಡು ನೀವು ಮಾಡಿ ಅಂತ ಹೇಳಿ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ.